ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಗೋವುಗಳ ಸಂರಕ್ಷಣೆಗೆ ಅಂತ ಲಕ್ಷಾಂತರ ಅನುದಾನವನ್ನ ಕೊಡುತ್ತದೆ. ಆದರೆ ಇಲ್ಲಿ ಪಶು ಸಂಗೋಪನೆ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗೋವುಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇವೆ. ಮೇವು ನೀರಿಲ್ಲದೆ ನರಳಿ ಸಾಯ್ತಾ ಇವೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಉಸಿರಾಡಲು ಪರದಾಡುತ್ತಿರುವ ಗೋವು, ದೇಹದ ಮೇಲೆ ಹುಳ ಬಿದ್ದು ವೇದನೆ ಅನುಭವಿಸುತ್ತಿರುವ ಕರು, ಈ ಮನಕಲುಕುವ ದೃಶ್ಯಗಳು ಕಂಡು ಬಂದಿದ್ದು ಧಾರವಾಡ ತಾಲೂಕಿನ ಮಾದನಬಾವಿ ಸಮೀಪದ ಸರ್ಕಾರಿ ಗೋಶಾಲೆಯಲ್ಲಿ. ಕಸಾಯಿಖಾನೆಗೆ ಸಾಕ್ತಿದ್ದ ಗೋವುಗಳನ್ನು ರಕ್ಷಿಸಿ ಆಶ್ರಯ ನೀಡುವ ಉದ್ದೇಶದಿಂದ ಆರಂಭವಾದ ಈ ಗೋಶಾಲೆಯಲ್ಲಿ ಈಗ ಅವುಗಳ ಬದುಕೆ ಸಂಕಷ್ಟಕ್ಕೆ ಸಿಲುಕಿದೆ. ಅನಾರೋಗ್ಯಕ್ಕೊಳಗಾದ ಜಾನುವಾರುಗಳಿಗೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದ್ದು, ಪೌಷ್ಟಿಕ ಆಹಾರದ ಬದಲಿಗೆ ಒಣಹುಟ್ಟು ಮಾತ್ರ ನೀಡಲಾಗ್ತಿದೆ ಎನ್ನಲಾಗ್ತಿದೆ. ಪರಿಣಾಮ ವಯಸ್ಸಾದ ಹಾಗೂ ಅಸ್ವಸ್ಥ ಗೋವುಗಳು ಒಂದೊಂದಾಗಿ ಸಾವನ್ನಪ್ಪುತ್ತಿವೆ ಅಂತೆ. ನಾವು ಕಟ್ಕೋರ್ ಕಡೆಯಿಂದ ಸೇವ್ ಮಾಡಿ ಕಳಿಸಿದ್ರೆ ಅವಲ್ಲಿ ನಾವು ಸೇವ್ ಮಾಡಿ ಕಳ್ಸಾತೀವಿ, ಆದರೆ ಅಲ್ಲಿ ಅವ್ರು ಕೊಲ್ಲಾಕತ್ತಾರೆ. ಅಂಥ ಪರಿಸ್ಥಿತಿ ಬಂದಿತ್ತು. ಅವಕ್ಕೆ ಸರಿಯಾದ ಸೌಕರ್ಯಗಳಿಲ್ಲ, ಮೇವಿಲ್ಲ, ನೀರಿಲ್ಲ, ಧಾನ್ಯ ಇಲ್ಲ, ಏನೂ ಇಲ್ಲ. ಸರಿಯಾದ ಅದಕ್ಕೆ ಗಾಳಿ ಸಿಕ್ಕಾಪಟ್ಟಿ ಗಾಳಿ ಬರ್ತಿತ್ತು. ಅದು ಗಾಳಿ ಸರಿಯಾದ ಚಾವಣಿ ಇಲ್ಲ, ಏನೂ ಮಾಡತ್ತಿಲ್ಲ. ಇಂಥ ಪರಿಸ್ಥಿತಿ ಡಾಕ್ಟರ್ಸಿಗೆ ನಾವು ಹೋಗಿ ಕೇಳಿದ್ರೆ ಅವ್ರು ಇಲ್ರಿ ನಾವು ಡೆಪ್ಯುಟೇಷನ್ ಐತಿ, ಅದೈತಿ, ಇದೈತಿ ಬರೀ ಕತಿ ಹೇಳ್ತಾರೆ. ಅದ್ರದ್ದು ನೋಡಿದ್ರೆ ಸ್ಮಶಾನ ಗೋಶಾಲೆ ಆಗ್ತಿತ್ತು. ಇನ್ನು ಗೋವುಗಳ ಸ್ಥಿತಿ ಗೋಶಾಲೆಯಲ್ಲಿ ದಯನೀಯವಾಗಿರುವುದನ್ನ ಕಂಡ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಗೋಶಾಲೆಯ ನಿರ್ವಹಣೆ ಕುರಿತು ಜಿಲ್ಲಾಡಳಿತ ಅಥವಾ ಪಶುಸಂಗೋಪನೆ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿಲ್ಲ ಅಂತ ಬಜರಂಗ ದಳದ ಕಾರ್ಯಕರ್ತರು ಗುಡುಗಿದ್ದಾರೆ. ಏನು ಇವತ್ತು ಮಾದನಬಾವಿಯಲ್ಲಿ ಗೋಶಾಲೆಯನ್ನು ಮಾಡಿದ್ದಾರೆ. ಆ ಗೋಶಾಲೆ ಇವತ್ತು ಅವ್ಯವಸ್ಥೆ ನೋಡಿದರೆ ಇಲ್ಲಿಂದ ಏನು ಆಕಳಗಳು ಶಿಫ್ಟ್ ಮಾಡ್ಯಾರ, ಈ ಕಸಾಯಿಖಾನೆನೋ ಗೋಶಾಲೆ ಅನ್ನೋದು ಗೊತ್ತಾಗತ್ತಿಲ್ಲ. ಯಾಕಂದ್ರೆ ಎಲ್ಲಿ ಬೇಕಾದ್ರೆ ಅವು ದನಗಳಲ್ಲಿ ಬಿದ್ದು ಒದ್ದಾಡಕತ್ತಾವ, ತಿನ್ನಕ್ಕೆ ಕೂಳಿಲ್ಲ, ಕುಡಿಯೋಕೆ ನೀರಿಲ್ಲ. ಇವತ್ತು ಆ ಪರಿಸ್ಥಿತಿ ನೋಡಿದ್ರೆ ಯಾರಿಗೆ ಬರಬಾರ್ದಪ್ಪ ಅನಿಸುವಂಥ ಒಂದು ಪರಿಸ್ಥಿತಿ ಒಳಗೆ ಅವು ದನಗಳದಾವಲ್ಲಿ. ಗೋಹತ್ಯೆಯಿಂದ ರಕ್ಷಣೆ ಪಡೆದ ಮೂಕಜೀವಗಳು ಸರ್ಕಾರಿ ಗೋಶಾಲೆಯಲ್ಲಿ ಬದುಕಿಗಾಗಿ ಹೋರಾಡುವ ಸ್ಥಿತಿ ನಿರ್ಮಾಣವಾಗಿರುವುದು ವಿಪರ್ಯಾಸ. ಈ ಆರೋಪಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಷ್ಟನೆ ನೀಡಿ ಗೋವುಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಿ ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಶ್ರೀಧರ್ ಮುಂಡರಗಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.